ಅಷ್ಟು ಕಾಲು ನೋವ್ತಿದೆ. ಇವತ್ತು ಓಡಿ ಓಡಿ ಸುಸ್ತಾಗೋಯ್ತಕ್ಕ. ಬಾವಾ ನಾನು ಚೇರ್ ಹಾಕ್ಲಾ ಅಂತ ಕೇಳಿದಾಗ ನಾನಂತೂ ನಂಬೇ ಬಿಟ್ಟೆ ಗೊತ್ತಾ. ಎಷ್ಟು ಖುಷಿ ಆಯ್ತು. ಅವ್ರು ತಮಾಷೆ ಮಾಡ್ತಿದ್ದಾರೆ ಅಂತ ನಂಗೆ ಗೊತ್ತೇ ಆಗ್ಲಿಲ್ಲ. ಏ ಪೆದ್ದಿ, ಅದು ತಮಾಷೆ ಅಲ್ವೇ, ವ್ಯಂಗ್ಯ. ನೀನ್ ಅದನ್ನ ತಮಾಷೆ ಅಂದ್ಕೊಂಡು ಒಳ್ಳೆ ಜೋಕರ್ ತರ ನಗ್ದೆ. ನಾವು ಜೋಕರ ಕಾಣಿಸೋದು ಅವಾಗಲ್ಲ, ಅವ್ರು ತಂದ್ಕೊಟ್ಟಿದ್ ಸೀರೆ ಉಟ್ಕೊಂಡಾಗ. ನನಗೆ ಗೊತ್ತು, ಈ ಅತ್ತೆ ಉಟ್ಕೋತಾರಲ್ಲ ದಾಳ ಬಣ್ಣದ ಸೀರೆ ಅಂಥದೇ ತಗೊಂಡ್ ಬರ್ತಾರೆ ಅಂತ. ಛೇ, ಅದನ್ನ ಉಟ್ಕೊಂಡ್ರೆ ಊರ್ ಜಾತ್ರೆನೆ. ಸೀರೆ ತಗೊಳ್ಳೋದೇ ಅಪರೂಪ. ಅದರಲ್ಲೂ ನಾವಿಷ್ಟಪಡೋ ಥರ ಸೀರೆ ತಗೊಳಕ್ಕೆ ಆಗಲ್ಲ ನೋಡಿ. ನಮ್ಮ ಹಣೆ ಬರ ಇಷ್ಟೇ ಅಂತ ಗೊತ್ತಿದ್ಮೇಲೆ ಆಸೆ ಪಟ್ಟು ಏನು ಪ್ರಯೋಜನ ಹೇಳಿ. ಆದ್ರೂ ಅಕ್ಕ, ಮದ್ವೆ ಮನೆ ಅಂದಮೇಲೆ ಎಷ್ಟು ಚೆನ್ನಾಗಿರೋ ಸೀರೆ ಉಟ್ಟಿರ್ತಾರಲ್ವಾ. ಕಾಂಜೀವರಮು, ಚಂದೇರಿ, ಬನಾರಸಿ, ಆರ್ಗ್ಯಾನ್ಸಾ. ನಮಗಾಸೆ ಆಗಲ್ವಾ? ಬಾವಂಗಿದೇನು ಗೊತ್ತಾಗಲ್ಲ. ಅಂಗಡಿ ಅವನು ಯಾವ ಡಬ್ಬ ಸೀರೆ ಕೈ ಕೊಡ್ತಾನೋ ಅದನ್ನೇ ತಗೊಂಡು ಬಂದ್ಬಿಡ್ತಾರೆ. ಅದ್ರಲ್ಲೊಂದು ಸೌಂದರ್ಯ, ಬಣ್ಣ, ಬಾಳ್ಕೆ ಒಂದೂ ಇರಲ್ಲ. ನಿಮ್ಮ ಮದ್ವೆಲಿ ನಾನಿರಲಿಲ್ಲ. ಇನ್ನು ನನ್ನ ಮದುವೆ ಹೇಗಾಯಿತು ಅಂತಲೇ ಗೊತ್ತಿಲ್ಲ. ಇವಳ ಮದುವೆಲಿ ಮಂಟಪದ ಕಡೆ ತಲೆ ಹಾಕೋಕ್ಕೂ ಆಗ್ತಿರ್ಲಿಲ್ಲ. ಅಷ್ಟು ಕೆಲಸ ಹೇಳಿದ್ರು ಬಾಬಾ. ಇನ್ನು ನಮ್ಮ ಶಕ್ತಿ ಮದುವೆಲಾದರೂ ಚೆನ್ನಾಗಿ ಮಿಂಚೋಣ ಅಂದ್ಕೊಂಡೆ. ಎಲ್ಲ ಇಷ್ಟೇ. ನೀವು ಕೆಲಸ ಅಂದ ತಕ್ಷಣ ನೆನಪಾಯ್ತು. ಅಲ್ಲಿ ನೋಡಿ, ಸಿಂಕಲ್ ಒಂದು ರಾಶಿ ಪಾತ್ರೆ ಇದೆ. ನಾವು ಇದೇ ಥರ ಮಾತಾಡ್ತಾ ಕೂತಿದ್ರೆ ಅದೆಲ್ಲ ತೊಳೆಯೋಷ್ಟರಲ್ಲಿ ನಾಳೆ ಬೆಳಗಾಗ್ಬಿಡುತ್ತೆ. ಬನ್ನಿ ಬೇಗ. ಬಂದ್ರಮ್ಮ.